ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಇಂಗ್ಲೀಷ್ ಕ್ಲಾಸ್. ಇವತ್ತಿನ ದಿವಸ ನಾವೇನು ಕಲಿಯೋಣಪ್ಪ ಅಂದರೆ ಕ್ವಶನ್ ಟ್ಯಾಗನ್ನು ಕಲಿಯೋಣ. ಇದು ಸೆಕೆಂಡ್ ಪಿ ಯು ಸಿಗೆ 1 ಮಾರ್ಕ್ಸಿನ ಕ್ವಶನ್ ಬರ್ತದೆ. ಇಲ್ಲಿ ಆಕ್ಸಿಲರಿ ವರ್ಬ್ ಆರ್ ಮಾಡಲ್ ವರ್ಬ್ ಅಂತ ಕರಿತೀವಿ ಅಥವಾ ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ. ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಪ್ರನೌನ್, ಈ ರೀತಿಯಾಗಿ ಅದರ ಸ್ಟ್ರಕ್ಚರ್ ಅದ. ಫಸ್ಟ್ ಅದು ಶಾರ್ಟ್ಕಟ್ನಾಗ ನಾವೇನು ಮಾಡ್ಕೊಂಡು ಒಂದು ಸೂತ್ರವನ್ನು ನೆನಪಿಟ್ಕೊಂಡ್ಬಿಡ್ರಿ. ಏನು ಮಾಡಿರಿಪ್ಪ ಅಂತಂದ್ರೆ ಫಸ್ಟ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಆಮೇಲೆ ಪ್ರನೌನ್ ಅಂತ ಹಾಕೊಂಡ್ಬಿಡ್ರಿ ಸೂತ್ರವನ್ನು. ಈಗ ಹೀ ಈಸ್ ಎ ಗುಡ್ ಬಾಯ್. ಹೀ ಈಸ್ ಎ ಗುಡ್ ಬಾಯ್ ಅನ್ನೋಂಥದ್ರಲ್ಲಿ ಹೆಲ್ಪಿಂಗ್ ವರ್ಬ್ ಈಸ್ ಅದ. ಆಮೇಲೆ ಅದನ್ನು ನಾಟನ್ನು ನಾವೇನು ಮಾಡ್ತೀವಿ, ನಾಟನ್ನು ನಾವೇನು ಮಾಡ್ತೀವಿ, ಶಾರ್ಟಲ್ಲಿ ಏನು ಬರಿತೀವಿ, ನಾಟ್ ಅಂತ NT ಅಂತ ಬರಿತೀವಿ. ಇಲ್ಲಿ ಯು ಆರ್, ಹೀ ಈಸ್ ಎ ಗುಡ್ ಬಾಯ್ ಅಂತದ, ಈಸಂಟ್ ಹೀ ಅಂತ ಆಗುತ್ತಾ. ಸೆಕೆಂಡ್ ಒನ್ನಲ್ಲಿ ಯು ಆರ್ ವರ್ಕಿಂಗ್. ಯು ಆರ್ ವರ್ಕಿಂಗ್ ಅನ್ನೋಂಥದ್ರಲ್ಲಿ 6 ಹೆಲ್ಪಿಂಗ್ ವರ್ಬ್ ಅದ, ಅದಕ್ಕೆ ಏನು ಮಾಡ್ತೀರಿ, ನಾಟನ್ನು ಹಾಕ್ತೀರಿ. ಮತ್ತು ಪ್ರನೌನ್ ಯಾವುದು ಸೂತ್ರ ಪ್ರಕಾರ ನೋಡ್ಕೊರಿ, ಪ್ರನೌನ್ ಯಾವುದದ ಯು ಅಂತ ಹಾಕ್ತೀರಿ, ಕ್ವಶನ್ ಮಾರ್ಕನ್ನು ಹಾಕಿರಿ. ಈ ನೆಕ್ಸ್ಟ್ ಹೀ ಈಸ್ ಎ ಟೀಚರ್. ಹೆಲ್ಪಿಂಗ್ ವರ್ಬ್ ಏನದ, ಈಸ್ ಅದ, ಆಮೇಲೆ ನಾಟ್ ಹಾಕ್ರಿ, ಆಮೇಲೆ ಹೀ. ಇನ್ನು ಫೋರ್ತ್ ಕ್ವಶನ್ನಲ್ಲಿ ವಿ ಆರ್ ಲೇಟ್. ಆರ್ ಬರಿತೀರಿ ಹೆಲ್ಪಿಂಗ್ ವರ್ಬು, ಆಮೇಲೆ ನಾಟ್ ಹಾಕ್ತೀರಿ, ಆಮೇಲೆ ವಿ ಅಂತ ಹಾಕ್ತೀರಿ. ರಾಣಿ ಈಸ್ ರೀಡಿಂಗ್ ಇಂಗ್ಲೀಷ್ ಗ್ರಾಮರ್, ಈಸಂಟ್ ಶಿ. ನೆಕ್ಸ್ಟ್ ಒನ್ ರಾಜು ವಾಸ್ ವರ್ಕಿಂಗ್. ವಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಹಾಕ್ತೀರಿ, ಆಮೇಲೆ NT ಅಂತ ಹಾಕ್ತೀರಿ. ರಾಜುಗೆ ಏನು ಮಾಡಬೇಕು, ಅಲ್ಲಿ ರಾಜು ಅನ್ನೋದಕ್ಕೆ ಹೀ ಅಂತ ಯೂಸ್ ಮಾಡಬೇಕು. ಅಲ್ಲಿ ರಾಜು ಅಂತ ಬರೆಯಂಗಿಲ್ಲ, ಯಾಕಂದ್ರೆ ಪ್ರನೌನ್ನ ಹಾಕೋದ್ರಿಂದ ಹೀ ಅಂತ ಬರಿಬೇಕು. ದೇ ವರ್ ಲೈಯಿಂಗ್, ವಾರಂಟ್ ದೇ. ಶಿ ಕ್ಯಾನ್ ಡೂ ಇಟ್, ಕಾಂಟ್ ಶಿ. ಐ ಶುಡ್ ಗೋ. ಶುಡ್ಡನ್ನು ಹಾಕಬೇಕು ಹೆಲ್ಪಿಂಗ್ ವರ್ಬು, ಆಮೇಲೆ ನಾಟನ್ನು ಹಾಕಬೇಕು, ಆಮೇಲೆ ಆಯನ್ನು ಹಾಕಬೇಕು. ಇಟ್ ವಾಸ್ ಎ ಗುಡ್ ಡೇ. ಗುಡ್ ಡೇ, ಇಲ್ಲಿ ಹೆಲ್ಪಿಂಗ್ ವರ್ಬ್ ವಾಸನ್ನು ಹಾಕ್ತೀರಿ, ಆಮೇಲೆ ನಾಟನ್ನು ಹಾಕ್ತೀರಿ, ಆಮೇಲೆ ಇಟ್ ಅಂತ ಹಾಕ್ತೀರಿ. ವಿ ಆರ್ ಗೋಯಿಂಗ್ ಟು ದ ಪಿಕ್ನಿಕ್. ಹೆಲ್ಪಿಂಗ್ ವರ್ಬ್ ಆರ್ ಹಾಕ್ತೀರಿ, ಆಮೇಲೆ ನಾಟ್ ಹಾಕಿರಿ, ಆಮೇಲೆ ದೇ ಅಂತ ಬರೀಬೇಕು. ವಿ ಕ್ಯಾನ್ ವಿನ್ ದ ಮ್ಯಾಚ್, ಕಾಂಟ್ ವಿ. ಇನ್ನು ಇಷ್ಟೊತ್ತು ಏನು ಮಾಡಿದ್ರಿ, ಪಾಸಿಟಿವ್ ಇದ್ದದನ್ನು ನೆಗೆಟಿವ್ ಯಾವ ರೀತಿ ಮಾಡ್ಬೇಕಂತ ನೋಡಿದ್ರಿ. ಈಗ ಏನು ನೆಗೆಟಿವ್ ಸ್ಟೇಟ್ಮೆಂಟೇ ಪಾಸಿಟಿವ್ ಕ್ವಶನ್ ಟ್ಯಾಗ್. ಇದಕ್ಕೊಂದು ಸೂತ್ರ ಅದ, ಹೆಲ್ಪಿಂಗ್ ವರ್ಬ್ ಪ್ಲಸ್ ಪ್ರನೌನ್ ಅಂತ ಅದ. ಕಿರಣ್ ಹ್ಯಾಸಂಟ್ ಫಿನಿಶ್ಡ್ ಹೀಸ್ ವರ್ಕ್. ಹೀಗೆ ಮಾಡಬೇಕು, ಸೂತ್ರ ಏನದ, ಹೆಲ್ಪಿಂಗ್ ವರ್ಬ್ ಹಾಕಬೇಕು. ಹೆಲ್ಪಿಂಗ್ ವರ್ಬ್ ಏನದ, ಹ್ಯಾಸ್ ಅದ, ಹ್ಯಾಸ್ ಹಾಕ್ರಿ, ಪ್ಲಸ್ ಪ್ರನೌನ್ ಹಾಕಬೇಕು. ಹಾಗಾಗಿ ಕಿರಣ್ಗೆ ಹೀ ಅಂತ ಹಾಕ್ತೀರಿ. ಇಟ್ ಈಸ್ ನಾಟ್ ರೈನಿಂಗ್. ಹೆಲ್ಪಿಂಗ್ ವರ್ಬ್ ಏನದ, ಈಸ್ ಅದ, ಇಟ್ಗೆ ಇಟ್ಟನ್ನು ಹಾಕ್ತೀರಿ. ಹೀ ಈಸ್ ನಾಟ್ ಎ ಟೀಚರ್, ಈಸ್ ಹೀ ಅಂತ ಹಾಕ್ತೀರಿ. ಯು ಓಂಟ್ ಬಿ ದೇರ್. ಇಲ್ಲಿ ಓಂಟ್ಗೆ ಏನು ಮಾಡ್ತೀವಿ ನಾವು, ವಿಲ್ ಅಂತ ಯೂಸ್ ಮಾಡ್ತೀವಿ. ವಿಲ್ ಮತ್ತು ಹೆಲ್ಪಿಂಗ್ ವರ್ಬ್ ಇದು ಪ್ರನೌನ್ ಏನದ, ಯು ಅಂತ ಹಾಕಿ ಕ್ವಶನ್ ಮಾರ್ಕನ್ನು ಹಾಕ್ತೀರಿ. ಇಟ್ ವಾಸಂಟ್ ಗುಡ್ ಡೇ. ಇಲ್ಲಿ ಏನು ಮಾಡ್ತೀರಿ, ಹೆಲ್ಪಿಂಗ್ ವರ್ಬ್ ವಾಸ್ ಅದ, ಇಟ್ಗೆ ಪ್ರನೌನ್ನ ಹಾಕ್ತೀರಿ. ಐ ಆಮ್ ನಾಟ್ ರೈಟ್, ಆಮ್ ಐ. ಇಲ್ಲೇನದ, ಹೆಲ್ಪಿಂಗ್ ವರ್ಬು ಆಮ್ ಅಂತದ, ಅಲ್ಲಿ ಪ್ರನೌನ್ನ ಐ ಅಂತ ಹಾಕ್ತೀರಿ. ಇಟ್ ಈಸ್ ನಾಟ್ ಎ ರೈನಿಂಗ್, ಈಸ್ ಇಟ್ ಅಂತ ಹಾಕ್ತೀರಿ. ವಿ ಆರಂಟ್ ಇದು ಲೇಟ್. ವಿ ಆರಂಟ್ ಲೇಟ್. ವಿ ಆರಂಟ್ ಲೇಟ್ ಅದ, ಹಾಗಾಗಿ ಹೆಲ್ಪಿಂಗ್ ವರ್ಬ್ ಏನದ, ಆರ್ ಅಂತ ಹಾಕ್ತೀರಿ, ಮತ್ತು ಪ್ರನೌನ್ನ ವಿ ಅಂತ ಹಾಕ್ತೀರಿ. ದೇ ಹ್ಯಾವೆಂಟ್ ಫಿನಿಶ್ಡ್ ರೈಟಿಂಗ್. ಅಲ್ಲಿ ನಾಟನ್ನು ತೆಗಿಬೇಕು, ಹಾಗಾಗಿ ಹ್ಯಾವ್ ದೇ ಅಂತ ಆಗುತ್ತೆ. ಶಿ ಕ್ಯಾನ್ ಡೂ ಇಟ್. ಹೆಲ್ಪಿಂಗ್ ವರ್ಬ್ ಕ್ಯಾನ್ ಅದ, ಕ್ಯಾನ್ ಹಾಕ್ತೀರಿ, ಶೀಗೆ ಶೀಯನ್ನು ಹಾಕ್ತೀರಿ. ವಿ ಶುಡಂಟ್ ಗೋ, ಶುಡ್ ಐ. ಶಿ ವಾಸಂಟ್ ಕ್ವಿಕ್, ವಾಸ್ ಶಿ ಅಂತ ಹಾಕಿ ಇಲ್ಲಿವರೆಗೂ ನೀವೇನು ಮಾಡಿದ್ರಿ, ಪಾಸಿಟಿವ್ ಇದನ್ನು ನೆಗೆಟಿವ್ ಯಾವ ರೀತಿ ಮಾಡಬೇಕು, ನೆಗೆಟಿವ್ ಇಫ್ ಸ್ಟೇಟ್ಮೆಂಟ್ ನೆಗೆಟಿವ್ ಸ್ಟೇಟ್ಮೆಂಟೇ ಪಾಸಿಟಿವ್ ಕ್ವಶನ್ ಟ್ಯಾಗನ್ನು ಯಾವ ರೀತಿ ಮಾಡಬೇಕಂತ ತಿಳ್ಕೊಂಡ್ರಿ.